ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಶ್ಚಿಕ ರಾಶಿಯವರೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಯಾವುದೋ ಒಂದು ಘಟನೆ ನಡೆಯುತ್ತದೆ. ಮಾರ್ಚ್ 19, 20, 21, 22, 23, 24 ದಿನಗಳ ನಂತರ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬದಲಾವಣೆಯನ್ನು ಸ್ವತಃ ನೀವೇ ಕಣ್ಣಾರೆ ನೋಡಿ ಭಯ ಪಡುವಂತಹ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮ ಜೀವನ ತಕ್ಷಣವೇ ಕೆಳಗಿನಿಂದ ಮೇಲಕ್ಕೆ ಏರುವಂತಹ ಸಂದರ್ಭ ಎನ್ ಅಕ್ಷರದ ವ್ಯಕ್ತಿಯ ಮೂಲಕ ನಿಮ್ಮ ಜೀವನದಲ್ಲಿ ನಡೆಯೋದು ಇದೇ ಆಗಿರುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮಗೆ ಗೋಚಾರವಾಗುತ್ತದೆ. ಇದು ಸರಳವಾದ ಜ್ಯೋತಿಷ್ಯ ಅಲ್ಲ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ಸಂಭವಿಸುವ ಮೊದಲು ಇದು ನಿಮಗೆ ದೇವರು ಕಳಿಸಿರುವಂತಹ ಎಚ್ಚರಿಕೆ. ನೀವು ಅನೇಕ ರಾತ್ರಿಗಳಿಂದ ನಿದ್ರೆ ಇಲ್ಲದೆ ನಿಮ್ಮ ಜೀವನದ ಬಗ್ಗೆ ಯೋಚಿಸುತ್ತಾ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುತ್ತಾ ಇದ್ದೀರಾ. ನೀವು ಹೊರಗೆ ಎಷ್ಟೇ ಬಲಶಾಲಿಯಾಗಿ ಕಾಣಿಸಿಕೊಂಡರೂ ಒಳಗೆ ನೀವು ಹೇಳಲಾಗದಷ್ಟು ನೋವನ್ನು ಹೊತ್ತುಕೊಂಡಿದ್ದೀರಾ. ನೀವು ಜೀವನದಲ್ಲಿ ನಂಬಿದವರಿಂದ ದ್ರೋಹ ಬಗೆದವರು, ನಿಮ್ಮ ಸಹಾಯ ಮಾಡುತ್ತೇವೆಂದು ಭಾವಿಸಿದಂಥವರು ದೂರ ಸರಿದರು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತಿಲ್ಲ. ನೀವು ಜೀವನವನ್ನು ಒಂಟಿಯಾಗಿ ಎದುರಿಸಿದ್ದೀರಾ. ಆದರೆ ಒಂದು ವಿಷಯವನ್ನು ನೆನಪಿಡಿ, ನೀವು ಸೋತಿಲ್ಲ. ನಿಮ್ಮ ಜೀವನವು ಮುಗಿದಿಲ್ಲ. ದೇವರು ನಿಮ್ಮನ್ನು ಪಕ್ಕಕ್ಕೆ ಬಿಟ್ಟಿಲ್ಲ. ಸರಿಯಾದ ಸಮಯ ಬರುವವರೆಗೂ ಅವನು ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದಾನೆ. ಅದಲ್ಲದೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಆಗುವಂತಹ ಪ್ರತಿಯೊಂದು ಘಟನೆಯೂ ಕೂಡ ದೈವಿಕವಾದ ಮಾರ್ಗದರ್ಶನವಾಗಿದೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ನೆಚ್ಚಿನ ದೇವರು ನಿಮಗೆ ಸಹಾಯ ಮಾಡೋದಕ್ಕೆ ನಿಮಗೆ ಈ ಒಂದು ವಿಡಿಯೋವನ್ನು ತಲುಪಿಸಿದ್ದಾರೆ. ಈ ವಿಡಿಯೋ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಇನ್ನು ಕೆಲವು ಜನರನ್ನು ತಲುಪುವಂತೆ ಮಾಡಲು ಸಣ್ಣದೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಹೇಳುವಂತಹ ಪ್ರತಿಯೊಂದು ಪದವು ಕೂಡ ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ಬದಲಾಯಿಸುತ್ತದೆ, ಕಷ್ಟಗಳಿಂದ ಪರಿಹಾರವನ್ನು ಸೂಚಿಸುತ್ತದೆ. ಈ ಸಂದರ್ಭ ಒಬ್ಬೊಂಟಿಯಾಗಿ ನೋಡಿ ನೀವು ಇದೊಂದನ್ನು ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಇದು ಖಂಡಿತವಾಗಿ ಊಹೆ ಅಲ್ಲ, ಆಕಸ್ಮಿಕವಲ್ಲ. ಇದು ಮಾಮೂಲಿ ಭವಿಷ್ಯವೂ ಅಲ್ಲ. ನಿಮ್ಮ ಜೀವನವನ್ನು ಪ್ರವೇಶ ಮಾಡುವಂತಹ ಪ್ರಮುಖ ವ್ಯಕ್ತಿಯ ಬಗ್ಗೆ ಎರಡು ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೂಡ ನೀವು ಕೇಳಬಹುದು. ನೀವು ಜೀವನದಲ್ಲಿ ಕೆಲಸಗಳನ್ನು ಏಕೆ ತಡವಾಗಿ ಮಾಡುತ್ತಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾಕೆ ಎಲ್ಲವೂ ಕಷ್ಟಗಳು ಬರುತ್ತಿದೆ? ನಿಮ್ಮ ಕಷ್ಟಗಳಿಗೆ ಪರಿಹಾರ ಏನು? ನಿಮ್ಮ ಮನೆಯಲ್ಲಿ ರಹಸ್ಯವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಒಂದು ದೈವಿಕ ಶಕ್ತಿ ಯಾವುದು? ಖಂಡಿತವಾಗಿ ಈಗ ಮಾರ್ಚ್ ತಿಂಗಳು 19ರಿಂದ 24ನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ನಡೆಯೋದು ಒಂದು ಅದ್ಭುತವಾದ ಬದಲಾವಣೆಯಾಗಿದೆ. ಏಕೆಂದರೆ ಮಾರ್ಚ್ ತಿಂಗಳು ಯುಗಾದಿ ಅಮಾವಾಸ್ಯೆ ಇರೋದ್ರಿಂದ ಈ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ದೈವಿಕವಾದ ಶಕ್ತಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತದೆ. ಇದರ ನಂತರ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಏಕಾಏಕಿ ಸಂಭವಿಸುತ್ತವೆ. ಖಂಡಿತವಾಗಿ ನಿರ್ದಿಷ್ಟವಾಗಿ ಒಂದು ವಿಷಯವೆಂದರೆ ಎನ್ ಅಕ್ಷರವನ್ನು ಹೊಂದಿರುವಂತಹ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಪ್ರವೇಶ ಮಾಡುತ್ತಿದ್ದಾರೆ, ನೀವು ಅವರಿಂದ ಪಡೆದುಕೊಳ್ಳುವಂತಹ ವಿಶೇಷವಾದ ಅಂಶವಾದರೂ ಏನು ನಿಮಗೆ ಗೊತ್ತೋ ಗೊತ್ತಿಲ್ಲದೆ ಖಂಡಿತವಾಗಿ ಈ ಸಮಯದಲ್ಲಿ ನೀವು ಒಳ್ಳೆಯ ಒಂದು ಸಂಗತಿಗಳನ್ನು ನಿಮ್ಮ ಮನೆ ಹತ್ತಿರಕ್ಕೆ ಕರೆದುಕೊಂಡು ಹೋಗ್ತಿದ್ದೀರಾ. ಏಕೆಂದರೆ ಅದೃಷ್ಟ ಈಗ ನಿಮ್ಮ ಕೈಯಲ್ಲಿದೆ. ನೀವು ಬರಬೇಕಾದಂತಹ ಪ್ರತಿಯೊಂದು ಅದೃಷ್ಟ ಚಿಹ್ನೆಯನ್ನು ನಿಮ್ಮ ಕೈಯಲ್ಲಿ ಬಿಟ್ಟಂತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಯೂ ಕೂಡ ಒಳಗಾಗಬೇಡಿ. ಎಷ್ಟೇ ಪ್ರಶ್ನೆಗಳು ಬಂದರೂ ಕೂಡ ನಿಮ್ಮ ಮನಸ್ಸನ್ನು ದೃಢವಾಗಿಟ್ಟುಕೊಳ್ಳಿ. ಏಕೆಂದರೆ ಒಮ್ಮೆ ಅದೃಷ್ಟ ಕೈಬಿಟ್ಟು ಹೋದರೆ ಅದನ್ನು ಪಡೆದುಕೊಳ್ಳೋಕೆ ಹಲವಾರು ವರ್ಷಗಳ ತಪಸ್ಸು ಮಾಡಬೇಕಾಗುತ್ತದೆ. ಖಂಡಿತವಾಗಿ ಈಗ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ನಿಜವಾದ ರಹಸ್ಯವನ್ನು ಶುರು ಮಾಡುವಂತಹ ಪ್ರಾರಂಭವಾಗಿದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ನಿಜವಾದ ನೋವು. ಈ ರಾಶಿ ಚಕ್ರ ಚಿಹ್ನೆಗಳು ಹೊರಗೆ ಎಷ್ಟೇ ಕಠಿಣವಾಗಿ ಕಂಡರೂ ಕೂಡ ಮನಸ್ಸಿನ ಒಳಗೆ ಅದೆಷ್ಟೋ ಭಾರವನ್ನು ಹೊತ್ತುಕೊಂಡಿರ್ತಾರೆ. ಮೇಲೆ ಧೈರ್ಯಶಾಲಿಗಳಾಗಿ ಕಾಣಿಸಿಕೊಳ್ತಾರೆ, ಆದರೂ ಅವರ ಒಳಗೆ ಬಹಳ ಸೂಕ್ಷ್ಮವಾಗಿರ್ತಾರೆ ಮತ್ತು ಸಣ್ಣ ವಿಷಯಗಳಿಗೆ ತಮ್ಮ ಹೃದಯವನ್ನು ನೋಯಿಸಿಕೊಳ್ತಾರೆ. ಅಂದರೆ ನಂಬಿಕೆ ದ್ರೋಹಗಳು ಅವರನ್ನು ಕುಗ್ಗಿಸಿ ಬಿಟ್ಟಿದೆ. ಜೀವನದುದ್ದಕ್ಕೂ ನಿಮ್ಮನ್ನು ನೋಯಿಸಿರುವಂತಹ ವ್ಯಕ್ತಿಗಳು, ಶತ್ರುಗಳು, ನೀವು ಏನನ್ನಾದರೂ ಸಂಪೂರ್ಣವಾಗಿ ನಂಬಿದಾಗ ಮತ್ತು ಅವರು ನಿಮ್ಮ ಮಾತುಗಳನ್ನು ಮುರಿದಾಗ ಅದು ನಿಮಗೆ ಸಾಮಾನ್ಯವಾದ ನೋವಾಗಿರೋದಿಲ್ಲ. ಅದು ಒಳಗೆ ಮುರಿದ ಹೃದಯದಂತೆ. ನೀವು ಯಾರಿಗೂ ಹೇಳದೆ ಆ ನೋವನ್ನು ಒಂಟಿಯಾಗಿ ಹೊತ್ತುಕೊಂಡು ಬಹಳಷ್ಟು ಕಷ್ಟವನ್ನು ಪಟ್ಟಿದ್ದೀರಾ, ನೋವನ್ನು ಅನುಭವಿಸ್ತಾ ಇದ್ದೀರಾ. ಯಾರಿಗೂ ಅರ್ಥವಾಗದೇ ಇರುವಂತಹ ನಿಮ್ಮ ಪರಿಸ್ಥಿತಿ, ಮನಸ್ಥಿತಿ ನೀವು ಅನೇಕ ಬಾರಿ ಯೋಚಿಸಿರುತ್ತೀರಾ. ನಾನು ಏನಾದರೂ ತಪ್ಪು ಮಾಡಿದ್ದೇನೆ? ನನ್ನ ಜೀವನದಲ್ಲಿ ಏಕೆ ಇಷ್ಟೊಂದು ಕಷ್ಟಗಳು? ನಾವು ನಂಬಿದವರೇ ನಮಗೆ ಏಕೆ ಮೋಸವನ್ನು ಮಾಡ್ತಿದ್ದಾರೆ? ಸತ್ಯವೇನೆಂದರೆ ನೀವು ಯಾವುದೇ ತಪ್ಪು ಮಾಡಿಲ್ಲ. ನೀವು ತುಂಬ ಪ್ರಾಮಾಣಿಕರು. ನೀವು ತುಂಬ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು. ಅದು ನಿಮ್ಮ ಶಕ್ತಿ ಮತ್ತು ಅದೇ ನಿಮ್ಮ ದೌರ್ಬಲ್ಯವಾಗಿದೆ. ನಿಮ್ಮ ಜೀವನದಲ್ಲಿನ ಎಲ್ಲ ವಿಳಂಬಗಳು, ಅಡೆತಡೆಗಳು ಮತ್ತು ತೊಂದರೆಗಳು ಸಹ ನಿಮ್ಮನ್ನು ಎಲ್ಲ ರೀತಿಯ ತೊಂದರೆಗೆ ಒಳಗೆಪಡಿಸಿದೆ. ಅವು ಏಕೆಂದರೆ ನಿಮ್ಮ ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಬಂದಂತಹ ಪರೀಕ್ಷೆಗಳು. ನೀವು ಒಳಗೊಳಗೆ ಹಲವಾರು ಬಾರಿ ಅಳುತ್ತಿದ್ದೀರಾ. ನಿಮ್ಮ ಅಳುವನ್ನು ಯಾರೂ ಕೂಡ ನೋಡುತ್ತಿಲ್ಲ. ನಿಮ್ಮ ಕಷ್ಟಗಳನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ.
ಆದರೆ ಈಗ ಸಮಯ ಬದಲಾಗುತ್ತಿದೆ. ಮತ್ತೆ ಹೊರಗೆ ನೀವು ನಗುತ್ತಿದ್ದೀರಾ. ನಿಮ್ಮ ನೋವು ಯಾರಿಗೂ ತಿಳಿಯಬಾರದು ಎಂದು ನೀವು ಬಯಸುತ್ತಿದ್ದೀರಾ. ಕುಟುಂಬಕ್ಕಾಗಿ, ಜವಾಬ್ದಾರಿಗಳಿಗಾಗಿ, ಜನಸಮಾಜಕ್ಕೋಸ್ಕರವಾಗಿ ನಿಮ್ಮ ಮನಸ್ಸನ್ನು ನಿಗ್ರಹಿಸಿದ್ದೀರಾ. ಆದರೆ ಈಗ ಎಲ್ಲ ನಿಗ್ರಹಿಸಿದಂತಹ ಭಾವನೆಗಳು ಒಂದು ತಿರುವನ್ನು ತಲುಪುತ್ತಿದೆ. ಈಗ ಮೌನವಾಗಿ ಬರುತ್ತಿರುವಂತಹ ಸಮಯ ಹಂತ ಹಂತವಾಗಿ ಮುಗಿಯುತ್ತಿದೆ. ಏಕೆಂದರೆ ಆ ದೇವರು ನಿಮ್ಮ ಜೀವನದಲ್ಲಿ ಸಂಭವಿಸುವಂತಹ ಪ್ರತಿಯೊಂದು ಘಟನೆಯನ್ನು ನೋಡುತ್ತಿದ್ದಾನೆ. ನಿಮ್ಮ ಜೀವನ ಇನ್ನು ಮುಂದೆ ಕಠಿಣವಾದ ಪರಿಶ್ರಮದ ಪಾಠವಾಗಿರೋದಿಲ್ಲ. ಅತ್ಯಂತ ಸೂಕ್ಷ್ಮವಾದ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುವಂತಹ ಸಂದರ್ಭ. ಎನ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ, ನಿಮ್ಮ ಬಾಳಿನಲ್ಲಿ ಒಂದು ಹೊಸ ಅರ್ಥವನ್ನು ಸೂಚಿಸುತ್ತಾರೆ. ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತಾರೆ. ನಿಮ್ಮ ಬಾಳಿಗೆ ಬದಲಾವಣೆಯನ್ನು ತಂದುಕೊಡ್ತಾರೆ. ಈಗ ನಿಮ್ಮೊಳಗಿನ ಎಲ್ಲ ಭಾರವು ಕಡಿಮೆಯಾಗುತ್ತದೆ. ಹಲವು ದಿನಗಳಿಂದ ನಿಮ್ಮ ಹೃದಯವನ್ನು ಪುಡಿ ಪುಡಿ ಮಾಡುತ್ತಿದ್ದಂತಹ ಭಾವನೆಗಳು ಇದ್ದಕ್ಕಿದ್ದಂತೆ ನಿವಾರಣೆಯಾಗುತ್ತದೆ. ಎರಡು ಒಳ್ಳೆಯ ಸುದ್ದಿಗಳು ಒಂದೇ ಸಮಯದಲ್ಲಿ ಬರುತ್ತದೆ ಮತ್ತು ಅವು ಪರಸ್ಪರ ಸಂಬಂಧ ಹೊಂದಿದೆ. ಒಂದು ನಿಮ್ಮ ಮನಸ್ಸಿನ ಒಳಗೆ ಜೀವನವನ್ನು ಬದಲಾಯಿಸುತ್ತದೆ, ಇನ್ನೊಂದು ನಿಮ್ಮ ಆಂತರಿಕ ಜೀವನವನ್ನು ಬದಲಾಯಿಸುತ್ತದೆ. ಎರಡು ಒಟ್ಟಾಗಿ ಬರುತ್ತಿರೋದ್ರಿಂದ ನಿಮ್ಮ ಜೀವನ ಸಂಪೂರ್ಣವಾಗಿ ಹೊಸ ದಿಕ್ಕಿಗೆ ಕೊಂಡೊಯ್ಯುತ್ತದೆ. ನಿಮ್ಮ ಮನೆಗೆ ಪ್ರವೇಶ ಮಾಡುವಂತಹ ವ್ಯಕ್ತಿ ಮತ್ತು ವಿಶೇಷವಾಗಿ ದೈವಿಕವಾದ ಆಶೀರ್ವಾದ ಯುಗಾದಿ ಕಳೆದ ನಂತರ ಖಂಡಿತ ನಿಮ್ಮ ಮನಸ್ಸು ಬೆಳಕಾಗುತ್ತದೆ. ಖಂಡಿತವಾಗಿ ನಿಮ್ಮ ಮನೆಗೆ ಬರುವಂತಹ ಪ್ರವೇಶ ಮಾಡುವಂತಹ ವ್ಯಕ್ತಿಯ ಆಗಮನವು ಸಾಮಾನ್ಯ ಭೇಟಿಯಲ್ಲ. ಈ ವ್ಯಕ್ತಿಯ ಆಗಮನವು ನಿಮ್ಮ ಜೀವನದ ಒಂದು ಹಂತದ ಕೊನೆಗೊಳ್ಳುತ್ತದೆ ಮತ್ತು ಇನ್ನೊಂದು ಹಂತದ ಪ್ರಾರಂಭವಾಗಿರುತ್ತದೆ ಎಂಬುದನ್ನು ಸಂಕೇತವನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಈ ವ್ಯಕ್ತಿ ಹೇಳುವ ಮಾತುಗಳು ನೀವು ಎಂದಿಗೂ ಮರೆಯೋದಿಲ್ಲ. ಅವು ನಿಮಗೆ ಒಂದು ದೊಡ್ಡ ಹೆಜ್ಜೆಯನ್ನು ತೋರಿಸುತ್ತದೆ. ಆ ವ್ಯಕ್ತಿಯ ಆಗಮನದ ಸಮಯವು ಬಹಳ ಮುಖ್ಯ. ನೀವು ಮಾನಸಿಕವಾಗಿ ದಣಿದಿದ್ದಾಗ, ನಿಮ್ಮ ಭರವಸೆಗಳು ಕಡಿಮೆಯಾದಾಗ, ಭವಿಷ್ಯದ ಬಗ್ಗೆ ಅನುಮಾನಗಳಿದ್ದಾಗ ಆ ವ್ಯಕ್ತಿ ಬರುತ್ತಾರೆ. ನೀವು ಅವರು ಹೇಳುವಂತಹ ಪ್ರತಿಯೊಂದು ಮಾತನ್ನು ಕೇಳಬೇಕು, ಅರ್ಥ ಮಾಡಿಕೊಳ್ಬೇಕು. ನೀವು ಬಯಸುವಂತಹ ಮಾತುಗಳನ್ನು ಮಾತ್ರವಲ್ಲದೆ ನೀವು ಹೇಳಬೇಕಾದಂತಹ ಮಾತುಗಳನ್ನು ಸಹ ಹೇಳುವಂತಹ ವ್ಯಕ್ತಿ. ಈ ಪತ್ರವನ್ನು ಹೊಂದಿರುವಂತಹ ವ್ಯಕ್ತಿಯು ನೀವು ಹೇಳುವಂತಹ ಎಲ್ಲ ಮಾತುಗಳನ್ನು ಕೇಳ್ತಾರೆ. ನಿಮ್ಮ ಜೊತೆಗೆ ಶಾಂತಿಯಿಂದ ವರ್ತಿಸ್ತಾರೆ. ನೀವು ಈ ವ್ಯಕ್ತಿಯ ಮಾತುಗಳನ್ನು ಕೇಳಿದ ಕ್ಷಣದಿಂದ ನೀವು ಭಯ ಪಡುತ್ತಿದ್ದಂತಹ ಕೆಲಸಗಳನ್ನು ಮಾಡಲು ಧೈರ್ಯ ಸಿಗ್ತಾ ಹೋಗುತ್ತೆ. ನೀವು ಖಂಡಿತವಾಗಿ ಈಗ ತ್ಯಜಿಸಲು ಬಯಸುತ್ತಿದ್ದಂತಹ ಪ್ರಯತ್ನಗಳಲ್ಲಿ ನಿಮಗೆ ಮತ್ತೆ ಭರವಸೆ ಬರುತ್ತದೆ. ಈ ವ್ಯಕ್ತಿಯ ಆಗಮನವು ನಿಮ್ಮ ಜೀವನದಲ್ಲಿ ದೇವರ ಕೃಪೆಯಂತೆ ಕೆಲಸ ಮಾಡುತ್ತದೆ ಎಂಬುದರಲ್ಲಿ ಸ್ಪಷ್ಟವಾದ ಸಂಕೇತವಿದೆ. ನಿಮ್ಮ ಜೀವನದಲ್ಲಿ, ನಿಮ್ಮ ಮನೆಯಲ್ಲಿ ಪರಿಚಲನೆಗೊಳ್ಳಲು ರಾಸ್ತೆ ಶಕ್ತಿ ಈಗ ನಿಮಗೆ ಕಾರ್ಯನಿರ್ವಹಿಸುತ್ತದೆ. ಒಟ್ಟಾರೆಯಾಗಿ ನೀವು ಮಾಡಿರುವಂತಹ ತಪ್ಪುಗಳು, ಮಾಡದೇ ಇರುವಂತಹ ತಪ್ಪುಗಳು ಒಟ್ಟಿಗೆ ಇಲ್ಲಿಯವರೆಗೆ ಶಿಕ್ಷೆಯನ್ನು ಅನುಭವಿಸಿದ್ದೀರಾ. ಈಗ ಎಲ್ಲವೂ ಸರಿ ಹೋಗುವ ಸಮಯ ಪ್ರಾರಂಭವಾಗಿದೆ. ನೀವು ತಪ್ಪಿಸಿಕೊಂಡಿರುವಂತಹ ಅವಕಾಶಗಳನ್ನು ಮತ್ತೆ ನೆನಪಿಸಿಕೊಳ್ತೀರಾ. ಆದರೆ ಅವೆಲ್ಲವೂ ದುಃಖವಾಗಿರೋದಿಲ್ಲ. ಅದು ನಿಮಗೆ ಪಾಠ ಕಲಿಸಲು ಬಂದಿರುವಂತಹ ಪಾಠಗಳಾಗಿರುತ್ತದೆ. ಇಂದು ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ತೀರಾ. ಭೂತಕಾಲವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ ಮಾರ್ಚ್ ತಿಂಗಳಲ್ಲಿ ನೀವು ಒಂದು ಮಾಹಿತಿಯನ್ನು ಕೇಳುತ್ತೀರಾ. ಇದು ಒಂದು ಸಣ್ಣ ವಿಷಯದಂತೆ ಕಾಣಿಸಿಕೊಂಡರೂ ಆದರೆ ನಿಮಗೆ ಅದು ದೊಡ್ಡ ಬದಲಾವಣೆಯ ಬೀಜವಾಗಿರುತ್ತದೆ. ಇಂದು ನೀವು ಯಾರ ಮಾತನ್ನು ಕೇಳುತ್ತಿದ್ದೀರಿ ಮತ್ತು ಯಾರನ್ನು ನಂಬುತ್ತಿದ್ದೀರಿ ಎಲ್ಲವೂ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಖಂಡಿತವಾಗಿ ನೀವು ನಿರ್ಲಕ್ಷಿಸುತ್ತಿರುವಂತಹ ವ್ಯಕ್ತಿಯ ಮೂಲಕ ಬಹಳ ದೊಡ್ಡದಾದ ಸಂದೇಶ ಬರಬಹುದು. ದೇವರು ಇಂದು ನಿಮಗೆ ಚಿಹ್ನೆಗಳ ರೂಪದಲ್ಲಿ ನಿಮಗೆ ದಾರಿ ತೋರಿಸುತ್ತಾನೆ. ನೀವು ಆ ಚಿಹ್ನೆಗಳನ್ನು ಗುರುತಿಸುವಂತಹ ಸಾಮರ್ಥ್ಯವನ್ನು ಹೊಂದಿರಬೇಕು. ಮಾರ್ಚ್ ತಿಂಗಳು ಅನಿರೀಕ್ಷಿತವಾದ ಮಾಹಿತಿ ಬರುತ್ತದೆ. ಈ ರಾಶಿ ಚಕ್ರ ಚಿಹ್ನೆಗೆ ಇದು ಅನಿರೀಕ್ಷಿತವಾದ ಮಾಹಿತಿಯ ದಿನ. ನೀವು ಕಾಯುತ್ತಿದ್ದಂತಹ ಯಾರೊಬ್ಬರಿಂದ ನಿಮಗೆ ಕರೆ ಬರಬಹುದು. ನೀವು ಬಹಳ ದಿನಗಳಿಂದ ಮಾತನಾಡಲು ಬಯಸುತ್ತಿದ್ದಂತಹ ಒಬ್ಬ ವ್ಯಕ್ತಿಯ ಮೂಲಕ ಸಂದೇಶ ಬರಬಹುದು, ಅಥವಾ ನೀವು ನಿರೀಕ್ಷಿಸದ ಎಲ್ಲೋ ಸುದ್ದಿ ಬರಬಹುದು. ಹಣಕಾಸಿನ ಪರಿಸ್ಥಿತಿ ಬಲಪಡಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ಏಕಾಏಕಿ ಎಲ್ಲವೂ ಸರಿ ಹೋಗುವಂತಹ ಸಮಯ. ನಿಮ್ಮ ಮನಸ್ಸು ಅಲಗಾಡುತ್ತದೆ ಮತ್ತು ನೀವು ಅದನ್ನು ಒಂದೇ ಬಾರಿಗೆ ತಿಳಿದುಕೊಳ್ಳುವಂತೆ ಮಾಡುತ್ತದೆ. ಇಂದು ನೀವು ಕೇಳುವ ಮಾತುಗಳು ನಿಮ್ಮೊಳಗೆ ಅಡಗಿರುವಂತಹ ಭಯವನ್ನು ದೂರ ಮಾಡುತ್ತದೆ. ಆದರೆ ಅದೇ ಸಮಯದಲ್ಲಿ ನೀವು ಆ ಭಯಗಳನ್ನು ಮೀರಿ ಧೈರ್ಯದಿಂದ ಮುನ್ನಡೆಯಬೇಕು. ಇಂದು ನೀವು ಅರ್ಥ ಮಾಡಿಕೊಳ್ಳುವ ವಿಷಯವೆಂದರೆ ನೀವು ಒಂಟಿಯಾಗಿಲ್ಲ. ನಿಮ್ಮ ಜೀವನದಲ್ಲಿ ನಡೆಯುವ ಎಲ್ಲದರ ಹಿಂದೆ ಒಂದು ದೈವಿಕ ಶಕ್ತಿ ಇದೆ. ಖಂಡಿತವಾಗಿ ಎನ್ನಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಯವನ್ನು ದೂರ ಮಾಡ್ತಾರೆ. ನಿಮ್ಮನ್ನು ಬಲವಾಗಿ ಅರ್ಥ ಮಾಡಿಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಇದು ನಿಮಗೆ ಕಾರ್ಯನಿರ್ವಹಿಸುತ್ತದೆ. ಅಲ್ಲದೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಮಾನಸಿಕವಾದ ಸ್ಪಷ್ಟತೆ ನೀಡುವಂತಹ ಸಮಯ. ನಿಮ್ಮ ಶತ್ರುಗಳು ಬಾಯನ್ನು ಮುಚ್ಚಿಸುವಂತಹ ಸಮಯ. ಖಂಡಿತವಾಗಿ ರಾಶಿಚಕ್ರ ಚಿಹ್ನೆಗಳಿಗೆ ರಹಸ್ಯವಾದ ವಿಜಯವನ್ನು ತರುವಂತಹ ದಿನ. ನೀವು ನೇರವಾಗಿ ಗೆದ್ದಂತೆ ಕಾಣದಿದ್ದರೂ ನಿಮ್ಮ ವಿರುದ್ಧ ಕೆಲಸ ಮಾಡುವಂತವರ ಪ್ರಯತ್ನಗಳು ವಿಫಲಗೊಳ್ಳುತ್ತದೆ. ಇದಕ್ಕೆಲ್ಲ ಕಾರಣ ಎನ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ. ನಿಮ್ಮ ಹೆಸರನ್ನ ಕೆಡಿಸಲು ಬಯಸಿದವರ ಮಾತುಗಳನ್ನು ನೀವು ಖಂಡಿತವಾಗಿ ಈ
ಸಮಯದಲ್ಲಿ ಅರ್ಥ ಮಾಡಿಕೊಳ್ತೀರಾ. ನಿಜವಾದ ಶತ್ರುಗಳ ಮುಖಬಣ್ಣ ನಿಮ್ಮ ಮುಂದೆ ಅನಾವರಣಗೊಳ್ಳುತ್ತದೆ. ಈ ಸಮಯದಲ್ಲಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವಂಥವರಿಗೆ ಸತ್ಯವನ್ನ ಹೇಳಲಾಗುತ್ತದೆ. ಅರ್ಥವಾಗುವಂಥದ್ದು ನಿಮ್ಮ ತಾಳ್ಮೆ. ಇಂದು ಸ್ಪಷ್ಟತೆ ಬರುತ್ತದೆ. ನೀವು ಪ್ರತಿಕ್ರಿಯಿಸಿದ ಸಂದರ್ಭಗಳು ಈಗ ನಿಮ್ಮ ಪರವಾಗಿ ನಿಂತುಕೊಳ್ಳುತ್ತದೆ. ದೇವರು ನಿಮ್ಮ ಪರವಾಗಿ ಹೋರಾಡುತ್ತಿದ್ದಾನೆ. ನೀವು ಮೌನವಾಗಿರುತ್ತೀರಾ, ಆದರೆ ಮೌನವು ನಿಮ್ಮ ಶಕ್ತಿಯಾಗುತ್ತದೆ. ನೀವು ಮಾತನಾಡುವಂತಹ ಸಂದರ್ಭಗಳು ನಿಮ್ಮ ಪರವಾಗಿ ಮಾತನಾಡುತ್ತದೆ. ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಎನ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸ ವ್ಯಕ್ತಿ ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪವಾಗಿ ಬರ್ತಾರೆ. ಈ ಸಮಯ ನಿಮಗೆ ಸಿಗುವಂತಹ ಲಾಭ ಅಂದರೆ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತೆ. ನಿಮ್ಮ ಜೀವನದಲ್ಲಿ ಹಳೆಯ ಸಾಲಗಳು ತೀರಿಸುವ ಅವಕಾಶ ಸಿಗುತ್ತೆ. ಆರ್ಥಿಕವಾಗಿ ಸಹಾಯ ಸಿಗುತ್ತೆ. ದೊಡ್ಡ ದೊಡ್ಡ ಮೊತ್ತವನ್ನು ಬರಮಾಡ್ಕೊಳ್ತೀರಾ. ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳ್ತೀರಾ. ನಿಜವಾಗಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ. ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ. ಪ್ರತಿಯೊಂದು ಹೋರಾಟದಲ್ಲೂ ಕೂಡ ನಿಮ್ಮ ಯಶಸ್ಸಿನ ಹೆಜ್ಜೆಗಳನ್ನು ಸ್ಪಷ್ಟವಾಗಿಡಿಸಲು ಕಾರಣವಾಗುತ್ತದೆ. ಈ ಸಂದರ್ಭ ಎನ್ ಅಕ್ಷರದಿಂದ ಬರುವಂತಹ ಹೊಸ ವ್ಯಕ್ತಿಯ ಭೇಟಿ ನಿಮ್ಮ ಬಾಳನ್ನು ಬೆಳಕು ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಈ ಸಮಯವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಬೇಕು. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಬೇಕು. ಪ್ರತಿಯೊಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅದ್ಭುತವಾಗಿರುವಂತಹ ಭವಿಷ್ಯವನ್ನು ಪಡೆದುಕೊಳ್ತೀರಾ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ತೊಂದರೆಗಳನ್ನು ಪರಿಹಾರ ಮಾಡೋದಕ್ಕೆ ಎನ್ ಅಕ್ಷರದ ಒಬ್ಬ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಅವರಿಗೆ ನೀವು ಗೌರವವನ್ನು ಕೊಡಬೇಕು. ಅವರ ಮಾತುಗಳನ್ನು ನಂಬಬೇಕು. ಅವರಿಗೆ ನೀವು ಕೃತಜ್ಞತೆಯನ್ನು ತೋರಿಸಬೇಕು. ವೃಶ್ಚಿಕ ರಾಶಿಯವರೇ, ನೀವು ಒಬ್ಬರಿಗಾಗಿ ಜೀವ ಕೊಡುವ ಸ್ವಭಾವದವರು. ಆದರೆ ಈ ಬಾರಿ ಯಾರೋ ನಿಮಗಾಗಿ ಮೌನವಾಗಿ ಜೀವಿಸುತ್ತಿದ್ದಾರೆ. ಈ ಪ್ರೀತಿ ನಿಮ್ಮ ಕಣ್ಣೀರು ಒರೆಸಲು ಬರುತ್ತಿದೆ. ನಿಮ್ಮ ಜೀವನದ ಕತ್ತಲೆಗೆ ದಾರಿದೀಪವಾಗಿ ಬಂದಿದೆ. ನಂಬಿ, ದೇವರು ನಿಮ್ಮ ಕೈಯನ್ನ ಖಾಲಿ ಮಾಡೋದಿಲ್ಲ. ಖಂಡಿತವಾಗಿ ಉತ್ತಮವಾದ ಅದೃಷ್ಟವನ್ನ ನಿಮ್ಮ ಕೈಗೆ ಹೊತ್ತು ತರುತ್ತಿದ್ದಾನೆ. ಖಂಡಿತವಾಗಿ ವೃಶ್ಚಿಕ ರಾಶಿಯವರೇ, ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಎನ್ ಅಕ್ಷರದಿಂದ ಪ್ರಾರಂಭವಾಗುವ ಹೊಸ ವ್ಯಕ್ತಿಯ ಆಗಮನ ಒಂದು ವಿಶೇಷವಾದ ತಿರುವನ್ನು ತರಬಹುದು ಎಂದು ಜ್ಯೋತಿಷ್ಯ ಹೇಳಲಾಗುತ್ತದೆ. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದ ನಂತರ ಕೆಲವು ಮಹತ್ತರವಾದ ಬದಲಾವಣೆಗಳು ಸಂಭವಿಸುತ್ತದೆ. ಮೊದಲನೇದಾಗಿ, ಈ ವ್ಯಕ್ತಿ ನಿಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪ್ರಭಾವ ಬೀರುತ್ತಾರೆ. ನೀವು ಈಗಾಗಲೇ ಎದುರಿಸುತ್ತಿರುವಂತಹ ಒತ್ತಡ, ಕಳವಳ, ಭಯ, ಮನಸ್ಸಿನ ಗೊಂದಲವನ್ನು ಕಡಿಮೆ ಮಾಡಲು ಸಹಾಯ ಮಾಡಬಹುದು. ಅವರ ಮಾತುಗಳು ನಿಮಗೆ ಬೆಂಬಲ ನೀಡುತ್ತದೆ, ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಇದರಿಂದ ನೀವು ನಿರ್ಧಾರವನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಈ ವ್ಯಕ್ತಿಯ ಆಗಮನದಿಂದ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಕೆಲಸ, ವ್ಯವಹಾರ, ವ್ಯಾಪಾರ, ಹಣಕಾಸಿನ ವಿಚಾರದಲ್ಲಿ ಉತ್ತಮವಾದ ಮಾರ್ಗದರ್ಶನವನ್ನು ನೀಡಬಹುದು. ಕೆಲವೊಮ್ಮೆ ಸಂದರ್ಭಗಳಲ್ಲಿ ಸಂಬಂಧಗಳಲ್ಲೂ ಕೂಡ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುವಂತಹ ಸಲಹೆಗಾರರಂತೆ ಕೆಲಸ ಮಾಡ್ತಾರೆ. ಅವರ ಸಹಾಯದಿಂದ ನೀವು ಹಿಂದೆ ಅಸಾಧ್ಯವಾದದ್ದನ್ನು ಕೂಡ ಸಾಧಿಸಲು ಸಾಧ್ಯವಾಗುತ್ತದೆ. ಈಗ ನಿಮಗೆ ಜೀವನದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡೋಕೆ ಪ್ರೇರೇಪಣೆಯನ್ನು ನೀಡಬಹುದು. ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಬದಲಾವಣೆಯನ್ನು ಕಾಣಬಹುದು. ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಂತೋಷ, ಪ್ರೀತಿ ಮತ್ತು ಒಳ್ಳೆಯ ಸ್ನೇಹವನ್ನು ತರಬಹುದು. ನೀವು ಏಕಾಂತವನ್ನು ಅನುಭವಿಸುತ್ತಿದ್ದರೆ ಅವರ ಸಾನ್ನಿಧ್ಯದಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಕುಟುಂಬದ ವಿಚಾರಗಳಲ್ಲೂ ಸಹ ಅವರು ಸಮತೋಲನವನ್ನು ತರ್ತಾರೆ. ಆದರೆ ಒಂದು ವಿಷಯ ಗಮನದಲ್ಲಿರಬೇಕು, ಯಾವುದೇ ಹೊಸ ವ್ಯಕ್ತಿ ಜೀವನಕ್ಕೆ ಬಂದಾಗ ಅವರು ಅಥವಾ ಅವಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಆತುರದಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಡಿ. ಅವರ ಸ್ವಭಾವ ಮತ್ತು ಉದ್ದೇಶಗಳನ್ನು ತಿಳಿದುಕೊಂಡು ಮುಂದೆ ಸಾಗುವುದು ಉತ್ತಮ. ಹೀಗೆ ಮಾಡಿದರೆ ಅವರ ಆಗಮನ ನಿಮ್ಮ ಜೀವನಕ್ಕೆ ನಿಜವಾಗಿ ಒಳ್ಳೆಯ ಒಂದು ಸುದ್ದಿಯನ್ನು ತರಬಹುದು. ಒಟ್ಟಾರೆಯಾಗಿ ಹೇಳೋದಾದರೆ, ಎನ್ ಅಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹೊಸ ಆಸೆ, ಪ್ರೇರಣೆ ಮತ್ತು ಬದಲಾವಣೆಯ ಸಂಕೇತವಾಗಿರಬಹುದು. ಅವರ ಬೆಂಬಲ ಮತ್ತು ಸ್ನೇಹದಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸ್ಥಿರತೆ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಶ್ರಮ, ಧೈರ್ಯ ಮತ್ತು ಒಳ್ಳೆಯ ಮನಸ್ಸಿನ ಜೊತೆಗೆ ಈ ಹೊಸ ಪರಿಚಯವು ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ. ಅದನ್ನು ಗೌರವಿಸಿ ಕೃತಜ್ಞತೆಯಿಂದ ಬರಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ಮಾರ್ಚ್ ತಿಂಗಳು ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ ಕೂಡ ಆಕಸ್ಮಿಕವಾಗಿರೋದಿಲ್ಲ. ನಿಮ್ಮನ್ನ ಪ್ರತಿ ಹೆಜ್ಜೆ ಯಶಸ್ಸಿನ ಶಿಖರವನ್ನು ತಲುಪಿಸುವುದಕ್ಕೆ ದೇವರು ಕಳಿಸಿರುವಂತಹ ಉತ್ತಮವಾದ ಮಾರ್ಗದರ್ಶನ ಎಂದು ಭಾವಿಸಿ ಪ್ರತಿಯೊಂದು ಸಂದರ್ಭವನ್ನು ಸಂತೋಷದಿಂದ ಬರಮಾಡ್ಕೊಳ್ಳಿ. ನೆಮ್ಮದಿಯ ಜೀವನವನ್ನು ಆನಂದಿಸಿ. ವೃಶ್ಚಿಕ ರಾಶಿಯವರೇ, ಮೌನದಲ್ಲೇ ದೊಡ್ಡ ಶಕ್ತಿಯನ್ನು ಹೊಂದಿರುವಂತಹ ನಿಮಗೆ ಒಮ್ಮೆ ಪ್ರೀತಿಸಿದರೆ ಹೃದಯಪೂರ್ವಕವಾಗಿ ಜೀವಮಾನವಿಡೀ ನಿಷ್ಠೆಯಿಂದ ನಿಲ್ಲುವಂಥವರು, ಕಷ್ಟ ಬಂದರೂ ಕುಗ್ಗದೆ ಮತ್ತೆ ಎದ್ದು ನಿಲ್ಲುವಂತಹ ಧೈರ್ಯವನ್ನು ಹೊಂದಿರುವಂಥವರು. ನಿಮ್ಮ ಜೀವನ ವಿಶೇಷತೆ ಅವರ ಜೀವನದಲ್ಲಿ ತಡವಾಗಬಹುದು, ಆದರೆ ಕೊನೆಗೆ ಜಯ ಮಾತ್ರ ನಿಮ್ಮದೇ ಆಗಿರುತ್ತದೆ. ಈ ಸಮಯವನ್ನು ಸಂಪೂರ್ಣವಾಗಿ ಸಂತೋಷದಿಂದ ಬರಮಾಡಿಕೊಂಡು ಎಲ್ಲ ಕಷ್ಟಗಳಿಂದ ಹೊರಬನ್ನಿ ಅಂತ ಹೇಳ್ತಾ, ಈ ವಿಶೇಷವಾದ ಮಾಹಿತಿ ಮತ್ತು ಹೆಣ್ಣಕ್ಷರದಿಂದ ಪ್ರಾರಂಭವಾಗುವಂತಹ ವ್ಯಕ್ತಿ ನಿಮ್ಮ ಬಾಳಿಗೆ ಬೆಳಕಾಗಬಹುದು
ಆಗ್ಬೋದು, ನಿಮ್ಮ ದಾರಿ ದೀಪವಾಗಬಹುದು. ನಿಮ್ಮ ಜೀವನದ ನಾನಾ ರೀತಿಯ ಕಷ್ಟಗಳಿಂದ, ಸಂಪೂರ್ಣವಾದ ಸಮಸ್ಯೆಗಳಿಂದ ಹೊರತಂದು ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪವಾಗಿ ನಿಮ್ಮ ಬಾಳನ್ನು ಬೆಳಕು ಮಾಡ್ತಾರೆ. ಅವರ ಪ್ರತಿ ಮಾತನ್ನು ಗೌರವಿಸಿ, ಅವರ ಹೆಜ್ಜೆಯ ಜೊತೆ ನಿಮ್ಮ ಹೆಜ್ಜೆಯನ್ನು ಇರಿಸಿ. ನಿಮ್ಮ ಬಾಳು ಬಂಗಾರವಾಗುವಂತಹ ಸಮಯ ಹತ್ತಿರಕ್ಕೆ ಬರ್ತಾ ಇದೆ. ಮಾರ್ಚ್ ತಿಂಗಳು ಅಂದರೆ ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂಥ ಪ್ರತಿಯೊಂದು ಬದಲಾವಣೆ ಘಟನೆಗಳು ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮನ್ನು ದೊಡ್ಡ ಮಟ್ಟದ ವ್ಯಕ್ತಿಯನ್ನಾಗಿ ಬದಲಾಯಿಸುತ್ತದೆ. ಈ ಸಂದರ್ಭವನ್ನು ಸ್ವಾಗತಿಸುತ್ತಾ ಸಂತೋಷದಿಂದ ಬಂದಂತಹ ಪರೀಕ್ಷೆಗಳನ್ನು ಎದುರಿಸಿ. ನಿಮ್ಮ ಪರೀಕ್ಷೆಗಳೇ ನಿಮ್ಮ ಜೀವನದ ದಾರಿದೀಪಗಳು. ಕಷ್ಟಗಳೇ ನಿಮ್ಮನ್ನು ಮುಂದೆ ಕರೆದುಕೊಂಡು ಹೋಗುವಂತಹ ವಿಶೇಷವಾದ ಹೆಜ್ಜೆಗಳಾಗಿರುತ್ತದೆ. ಈ ಸಮಯದಲ್ಲಿ ಪಟ್ಟಂತಹ ಪ್ರತಿಯೊಂದು ಪರಿಶ್ರಮ ಕೂಡ ಮುಂದೆ ನಿಮಗೆ ವ್ಯರ್ಥವಾಗೋದಿಲ್ಲ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.